ವಿಶೇಷವಾಗಿ ಇಂದು ಸೂರ್ಯನಂದಿ ಕ್ಷೇತ್ರ ಮಾಣಿಕಗಿರಿಯಲ್ಲಿ ಪತ್ರಿಕಾಗೋಷ್ಠಿಗೆ ಆಗಮಿಸಿರತಕ್ಕಂಥ ನನ್ನ ಆತ್ಮೀಯ ಮಾಧ್ಯಮ ಮಿತ್ರಗಳಿಗೆ ಆಶ್ರಮ ವತಿಯಿಂದ ಟ್ರಸ್ಟ್ ವತಿಯಿಂದ ಎಲ್ಲ ಸಮಸ್ತ ಭಕ್ತರ ವತಿಯಿಂದ ನಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ಈ ಆಶ್ರಮದ ಟ್ರಸ್ಟಿನ ಅಧ್ಯಕ್ಷರು ಪೂಜ್ಯರು ಆಗಿರತಕ್ಕಂಥ ಶ್ರೀಮಾನ್ ಶಿವಯ್ಯ ಸ್ವಾಮೀಜಿಯವರ ಪಾದ ಕಮಲಗಳಿಗೆ ವಂದಿಸುತ್ತಾ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಟ್ರಸ್ಟಿನ ಆತ್ಮೀಯ ಸದಸ್ಯ ಬಂಧುಗಳೇ ಹಾಗೂ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಆಶ್ರಮಗಳ ಎಲ್ಲ ಟ್ರಸ್ಟಿನ ಬಂಧುಗಳೇ ಹಾಗೂ ಈ ಒಂದು ಮಾತಾಜಿಯವರ ಆಶ್ರಮದ ಅಮ್ಮನವರ ಪರಮ ಭಕ್ತರಲ್ಲಿ ಎಲ್ಲರಲ್ಲಿ ಕೂಡ ನಾನು ಅವರಿಗೆ ಉತ್ಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಕೋರುವುದರ ಜೊತೆಯಲ್ಲಿ ವಿಶೇಷವಾಗಿ ಈ ಒಂದು ಮಾತೃಸ್ಥಾನದಲ್ಲಿ ಕುಳಿತಿರತಕ್ಕಂಥ ಎಲ್ಲ ಅಮ್ಮನವರಲ್ಲಿ ಕೂಡ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡುತ್ತಾ ವಿಶೇಷವಾಗಿ ಇವತ್ತಿನ ದಿವಸ ಈ ಒಂದು ಆಶ್ರಮದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಕ್ಕಂಥ ಕಾರಣ ಬಂದಿರತಕ್ಕಂಥದ್ದು ಮೊನ್ನೆ ತಾನೇ 8ನೇ ತಾರೀಕು ದಿವಸ ಆಗಸ್ಟ್ 8ನೇ ತಾರೀಕು 2026ರಂದು ಮೆದಕ್ ಗ್ರಾಮದಲ್ಲಿ ನಮ್ಮ ನಲ್ಗೊಂಡ ಗ್ರಾಮದವರು ಈಶ್ವರಮ್ಮ ಅನ್ನತಕ್ಕಂಥ ಒಬ್ಬರು ಈ ಭಾಗದಲ್ಲಿ ಬಂದು ಆ ಒಂದು ಮೆದಕ್ ಗ್ರಾಮದಲ್ಲಿ ಅವರು ನಲ್ಗೊಂಡ ಗ್ರಾಮದ ನಿವಾಸಿಗಳಾಗಿ ನಮ್ಮ ಸೇಡಂ ತಾಲೂಕಿನಲ್ಲಿ ಇರತಕ್ಕಂಥ ಮಾತಾಜಿಯ ಭಕ್ತರಲ್ಲಿ ಒಡಕನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಆ ಭಕ್ತರೆಲ್ಲರನ್ನೂ ಕೂಡ ಜೊತೆಗೂಡಿಸಿಕೊಂಡು ಮೆದಕ್ ಗ್ರಾಮದಲ್ಲಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಮಾಡಿರತಕ್ಕಂಥದ್ದು ಪತ್ರಿಕೆ ಮಾಧ್ಯಮಗಳ ಮುಖಾಂತರ ನಮಗೆ ತಿಳಿದು ಬಂದಿರತಕ್ಕಂಥ ವಿಷಯ. ವಿಶೇಷವಾಗಿ ಅವರು ಏನು ಹೇಳ್ತಾ ಇದ್ದಾರೆ, ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲರೂ ಕೂಡ ಆಶ್ರಮ ಭಕ್ತರೇ, ಅಮ್ಮವರೇ ಭಕ್ತರಾಗಿ ಎಲ್ಲರೂ ಕೂಡ ದಿನಗಳನ್ನು ಕಳೆದಿರತಕ್ಕಂಥದ್ದು, ಅಮ್ಮನವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡಿರತಕ್ಕಂಥ ಕೆಲವು ಜನ ಏನು ಅಲ್ಲಿ ಭಾಗವಹಿಸಿದರು. ಅಂಥ ಒಂದು ಸಂದರ್ಭದಲ್ಲಿ ಈಶ್ವರಿ ಮಾತಾ ಅವರು ಏನಂದರೆ, ಮಾತಾಜಿಯವರು ಯೋಗ ನಿದ್ರೆಯಲ್ಲಿ ಇದ್ದ ವೇಳೆ ಉದ್ದೇಶಪೂರ್ವಕವಾಗಿ ಸಮಾಧಿ ಮಾಡಲಾಗಿದೆ ಅನ್ನತಕ್ಕಂಥ ಒಂದು ಘನಘೋರವಾಗಿರತಕ್ಕಂಥ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಮಾತಾಜಿಯವರು ದೀರ್ಘ ಅನುಷ್ಠಾನ ಹೋಗುವಂಥ ಸಂದರ್ಭದಲ್ಲಿ ಸುಮಾರು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಮತ್ತು ಗುಲ್ಬರ್ಗಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಒಂದು ಬಂದೋಬಸ್ತಿನಲ್ಲಿ ಲಕ್ಷಾಂತರ ಭಕ್ತರ, ಯಾಕಂದರೆ 2020 ಮಾರ್ಚ್ 7ನೇ ತಾರೀಕು ದಿವಸ ಅಮ್ಮನವರು ಯೋಗ ನಿದ್ರೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಪರಮ ಶಿಷ್ಯರಾಗಿರತಕ್ಕಂಥ ಶಿವಯ್ಯನವರು ಮಾತಾಜಿಯವರು ಈ ಒಂದು ವ್ಯವಸ್ಥೆಯಲ್ಲಿ ಇದ್ದಾಗ ಅವರು ದಿಗ್ಭ್ರಾಂತರಾಗಿ ನಮ್ಮ ಗುರ್ಮಿಟ್ಕಲ್ನಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಣೆ ಮಾಡಿರತಕ್ಕಂಥ ಡಾಕ್ಟರ್ VC ಮೈತ್ರಿ ಅವರನ್ನು ಕರೆಸಿಕೊಂಡು ಬಂದು ಅಮ್ಮರವರನ್ನು ಪರಿಸ್ಥಿತಿಯನ್ನು ಅವರು ತಿಳಿಸಿ ಹೇಳಿಕೊಟ್ಟಾಗ ಅವರು ಸ್ವತಃ ಅಮ್ಮನವರನ್ನು ಪರೀಕ್ಷೆ ಮಾಡಿರತಕ್ಕಂಥದ್ದು. ಮಾತಾಜಿಯವರು ತಮ್ಮ ದೇಹವನ್ನು ಬಿಟ್ಟಿದ್ದಾರೆ ಅನ್ನತಕ್ಕಂಥ ಹೇಳಿಕೆ ಕೊಟ್ಟ ನಂತರ ಅಮ್ಮನವರ ಏನಂದರೆ ಪೂಜಾ ಒಂದು ಇದನ್ನು ನಮ್ಮ ಒಂದು ಪಾದಪೂಜೆ ಮಂಟಪದಲ್ಲಿ ತಂದು ನಾವು ಎಲ್ಲರ ಭಕ್ತರ ಸಮಕ್ಷಮದಲ್ಲಿ ಇಡಲಾಗಿರತಕ್ಕಂಥದ್ದು. ಯಾಕಂದರೆ ಈಗ ಒನ್ ಆಫ್ ದಿ ಟ್ರಸ್ಟ್ ಮೆಂಬರ್ ಯಾರು ಪರ್ವತ್ ರೆಡ್ಡಿ ಅನ್ನತಕ್ಕಂಥವರು ಒನ್ ಆಫ್ ದಿ ಟ್ರಸ್ಟ್ ಮೆಂಬರ್ ಆಗಿ ಸುಮಾರು 12-13 ವರ್ಷಗಳ ಕಾಲ ಈ ಒಂದು ಟ್ರಸ್ಟ್ನಲ್ಲಿ ಸೇವೆ ಮಾಡಿರತಕ್ಕಂಥದ್ದು. ಅವ್ರ ಜೊತೆಯಲ್ಲಿ ಶಿವರಾಮ್ ರೆಡ್ಡಿ ಅನ್ನತಕ್ಕಂಥವ್ರು ಕೂಡ ನಮ್ಮ ಟ್ರಸ್ಟ್ನ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಮೊನ್ನೆ ಅವರ ಟ್ರಸ್ಟ್ ಒಂದು ಪ್ರೆಸ್ ಮೀಟ್ನಲ್ಲಿ ಅವರು ಕೂಡ ಭಾಗವಹಿಸಿದರು. ಯಾಕಂದರೆ ಅಮ್ಮವರು ಯೋಗ ನಿದ್ರೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಪರ್ವತ್ ರೆಡ್ಡಿ ಅವರು ಇರ್ಬೋದು, ಶಿವರಾಮ್ ರೆಡ್ಡಿ ಅವರು ಸ್ವತಃ ಖುದ್ದು ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ನೋಡಿರತಕ್ಕಂಥದ್ದು ಸಾಕ್ಷಿಯಾಗಿದೆ. ಮತ್ತು ಇನ್ನೊಂದು, ಅಮ್ಮವರು ಏನು ದೀರ್ಘ ಅನುಷ್ಠಾನದಲ್ಲಿ ಹೋಗುವಂಥ ಸಮಾಧಿಯಲ್ಲಿ ಹೋಗುವಂಥ ಸಮಾಧಿ ಅಂದರೆ ಅರ್ಥ ಏನಂದರೆ ಏಕಾಗ್ರತೆಯಲ್ಲಿ ಇರತಕ್ಕಂಥದ್ದು. ಗುರುಗಳು ಹೇಳಿದ್ದಾರೆ, ಸಮಾಧಿ ಅಂದರೆ ಏಕಾಗ್ರತೆಯಲ್ಲಿ ಇರತಕ್ಕಂಥದ್ದು ಒಂದು, ಅದಕ್ಕೆ ಸಮಾಧಿ ಅನ್ನತಕ್ಕಂಥದ್ದು ಶಬ್ದ ವೇದ ಪುರಾಣಗಳಲ್ಲಿ ತಿಳಿದು ಬಂದಿರತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಗುರುಗಳ ಸನ್ನಿಧಾನದಲ್ಲಿ ಇದ್ದುಕೊಂಡು ಗುರುಗಳ ಸೇವೆಯನ್ನು ಮಾಡೋದ್ರ ಜೊತೆಯಲ್ಲಿ ಗುರು ಮೇಲೇನೂ ಕೂಡ ಕಳಂಕ ತರತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಅವರು ಈಶ್ವರಿ ಮಾತಾಜಿ ಅವರು ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಯಾನಗುಂದಿ ಆಶ್ರಮ ಟ್ರಸ್ಟ್ನ ಎಲ್ಲ ಭಕ್ತರು ಸದಸ್ಯರು ಮತ್ತು ಈ ಭಾಗದ ಎಲ್ಲ ಅಮ್ಮನವರ ಎಲ್ಲ ಭಕ್ತರು ಕೂಡ ಅದನ್ನು ಖಂಡಿಸ್ತೇವೆ ನಾವು ಮೊಟ್ಟ ಮೊದಲನೇದಾಗಿ.
ಯಾಕಂದರೆ ವಿಶೇಷವಾಗಿ ನಾವು ಆಶ್ಚರ್ಯ ಆಗ್ತಾ ಇದೆ. ಯಾಕಂದರೆ ಶಿವರಾಮ್ ರೆಡ್ಡಿ ಅವರು ಸುಮಾರು ವರ್ಷಗಳವರೆಗೆ ಅಮ್ಮವರ ಒಂದು ಸನ್ನಿಧಾನ ಇದ್ದು ಅವರೇ ಏನಂದರೆ ಅವರು ಎಲ್ಲ ರೀತಿಯಲ್ಲಿ ಪೋಷಣೆ ಮಾಡಿ ಅವರು ಒಂದು ಸ್ಥಾನಮಾನ ಕೊಟ್ಟು ಎಲ್ಲ ಸಹಕಾರ ಕೊಟ್ಟಿರತಕ್ಕಂಥದ್ದು ಆಶ್ರಮ ವತಿಯಿಂದ. ಆದರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು ಈಶ್ವರಿ ಮಾತಾಜಿ ಅವರ ಜೊತೆಯಲ್ಲಿ ಹೋಗಿರುತ್ತದೆ ಭಾಳಷ್ಟು ನಮಗೆ ಈ ಟ್ರಸ್ಟಿಗೆ ಮತ್ತು ಆಶ್ರಮಕ್ಕೆ ಎಲ್ಲ ಇಲ್ಲಿ ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಭಾಳ ನೋವುಂಟು ಮಾಡಿರತಕ್ಕಂಥ ಒಂದು ಸಂಗತಿ. ವಿಶೇಷವಾಗಿ ಈಶ್ವರಿ ಮಾತಾಜಿ ಅವರು ಈ ತೆಲಂಗಾಣದಿಂದ ನಲ್ಗೊಂಡದಿಂದ ಬಂದು ಈ ಭಾಗದಲ್ಲಿರತಕ್ಕಂಥ ಭಕ್ತರಲ್ಲಿ ಆ ಮಾತಾಜಿಯವರಲ್ಲಿ ಭಕ್ತರಲ್ಲಿ ಕೆಡುಕು, ಯಾಕಂದರೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದ್ರ ಜೊತೆಯಲ್ಲಿ ಆಶ್ರಮದ ಕಾರ್ಯಚಟುವಟಿಕೆಗಳಿಗೆ ಅಡ್ಡಿ ಉಂಟು ಮಾಡತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಸುಮಾರು 3-4 ತಿಂಗಳಿಂದ ನೋಡ್ತಾ ಇದ್ದೀವಿ. ಆ ಒಂದು ವಿಚಾರವನ್ನು ನಾವು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಗಮನಕ್ಕೆ ತಂದಿರತಕ್ಕಂಥದ್ದು. ಪೊಲೀಸ್ ವರಿಷ್ಠಾಧಿಕಾರಿಗಳು ಗುಲ್ಬರ್ಗದವರು ಬಂದು ಇಲ್ಲಿ ಈ ನಮ್ಮ ಒಂದು ಕ್ಷೇತ್ರಕ್ಕೆ ಬಂದು ಅವರ ಒಂದು ಸಭೆಯನ್ನು ಮಾಡಿದ ಸಂದರ್ಭದಲ್ಲಿ ಕೂಡ ಎಲ್ಲ ವಿವರವಾದಂಥ ಮಾಹಿತಿಯನ್ನು ಅವರು ತಿಳಿಸಿಕೊಟ್ಟಿದ್ದರು. ಆದರೂ ಕೂಡ ಅವರು ಈಶ್ವರಿ ಮಾತಾ ಅವರು ತೆಲಂಗಾಣದಿಂದ ಬಂದು, ಯಾಕಂದರೆ ವಿಶೇಷವಾಗಿ ನಲ್ಗೊಂಡಲಿಂದ ಬಂದು ಇಲ್ಲಿ ನಮ್ಮಲ್ಲಿ ಏನಂದರೆ ಆಶ್ರಮ ಭಕ್ತರಲ್ಲಿ ಕೆಟ್ಟ ಅಭಿಪ್ರಾಯಗಳನ್ನು ಮೂಡಿಸ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಭಕ್ತರು ಕೂಡ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಂಡು ಅವರನ್ನು ತಡೆಗಟ್ಟುವಂಥ ಒಂದು ವಿಧಾನವನ್ನು ನಾವು ಕಂಡುಕೊಳ್ಳಬೇಕಾಗಿದೆ. ಇದರ ಹಿನ್ನೆಲೆಯಲ್ಲಿ ನಮಗೆ ಬಹಳ ಈಶ್ವರಿ ಮಾತಾಜಿಯವರು ಕೂಡ ಮಾತಾ ಅವರು ಕೂಡ ತಿಳುವಳಿಕೆಯಿಂದ ಕೆಲಸ ಮಾಡಬೇಕು. ಯಾಕಂದರೆ ವಿನಾಕಾರಣ ಅಮ್ಮವರು ಯಾಕಂದರೆ ಮರಣ ಹೊಂದಿದ್ದಾರೆ ಅನ್ನತಕ್ಕಂಥ ಶಬ್ದವನ್ನು ನಾನು ಘಂಟಾಘೋಷವಾಗಿ ಖಂಡಿಸ್ತೀನಿ. ಮಾತಾಜಿಯವರು ಅನ್ನಹಾರ ಮಲಮೂತ್ರ ವಿಸರ್ಜನೆ ಇರಲಾರ್ದು ಈ ಒಂದು ಲೋಕ ಕಲ್ಯಾಣಗೋಸ್ಕರ ಅವರು ಜನ್ಮವನ್ನು ತಾಳಿ ಬಂದು ದೀರ್ಘ ಅನುಷ್ಠಾನ ಮಾಡಿ ಏನಂದರೆ ಈ ಜನರಲ್ಲಿರತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು ದೂರ ಮಾಡತಕ್ಕಂಥ ಘೋರ ತಪಸ್ಸು ಮಾಡಿ ಈ ಭಾಗದಲ್ಲಿ ಎಲ್ಲ ಭಕ್ತರಿಗೂ ಕೂಡ ಒಳ್ಳೆಯದನ್ನು ಮಾಡಿರ್ತಕ್ಕ ಅಹಿಂಸಾ ಪರಮೋ ಧರ್ಮವನ್ನು ಸಾರಿ ಹೇಳಿರತಕ್ಕಂಥದ್ದು ದಿವ್ಯ ಮೂರ್ತಿಗಳಾಗಿರತಕ್ಕಂಥ ಮಾತಾಜಿಯವ್ರ ಬಗ್ಗೆ ಅವರು ಈ ರೀತಿಯಾಗಿ, ಯಾಕಂದರೆ ಮರಣ ಹೊಂದಿದಿರ ಅನ್ನತಕ್ಕಂಥ ಶಬ್ದ ಏನದ ಅದನ್ನು ನಾವು ಖಂಡಿತವಾಗಿ ಖಂಡಿಸ್ತೀವಿ. ಮೇಲಾಗಿ ನಾವು ಟ್ರಸ್ಟಿನವರು ಕೂಡ ಅವರ ಮೇಲೆ ಏನೋ ಒಂದು, ಯಾಕಂದರೆ ಟ್ರಸ್ಟಿನ ಎಲ್ಲ ಸದಸ್ಯರ ಸಭೆಯನ್ನು ಕರೆದು ಅವ್ರ ಮೇಲೆ ಏನು ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅನ್ನತಕ್ಕಂಥ ವಿಚಾರವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಮೇಲಾಗಿ ಪೊಲೀಸವರು ಬೆನ್ನೆಲುಬಾಗಿ ನಿಂತು ಆಶ್ರಮಕ್ಕೆ ಎಲ್ಲ ಈ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರು ಅನ್ನತಕ್ಕಂಥ ಒಂದು ಆಪಾದನೆ ಮಾಡಿದ್ದ. ಮೇಲಾಗಿ ರಾಜಕಾರಣಿಗಳ ಒಂದು ಒತ್ತಡದಿಂದ ನಮ್ಮ ಅರ್ಜಿಗಳನ್ನು ಕೂಡ ಸ್ವೀಕಾರ ಮಾಡ್ತಾ ಇಲ್ಲ. ಮೇಲಾಗಿ ಗುಲ್ಬರ್ಗ ಪೊಲೀಸ್ ಇಲಾಖೆಯ ಅವ್ರ ಮೇಲೆ ಕೂಡ ಗೂಬೆ ಕೂಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರು. ಈ ಪತ್ರಿಕಾ ಪ್ರಕಟಣೆಯಲ್ಲಿ ತಾವು ನೋಡ್ಬೋದು. ಇದರ ಹಿನ್ನೆಲೆಯಲ್ಲಿ ರಾಜಕಾರಣಿಗಳಂದರೆ ಅಮ್ಮವ್ರ ಬಳಿ ಯಾವುದೇ ಪಕ್ಷದವರು ಇರ್ಬೋದು, ಎಲ್ಲರೂ ಕೂಡ ಅಮ್ಮವರ ಭಕ್ತರಾಗಿ ಸೇವೆ ಮಾಡಿರ್ತಾರೆ. BJP ಅವರು ಇರ್ಬೋದು, ಕಾಂಗ್ರೆಸ್ದವರು ಇರ್ಬೋದು, ದಳದವರು ಇರ್ಬೋದು, ಇನ್ನಿತರ ಯಾವುದೇ ಪಕ್ಷದವರು ಕೂಡ ಸಾಮೂಹಿಕವಾಗಿ ಆವತ್ತಿನ ದಿವಸ ಅಮ್ಮವರ ಯೋಗ ನಿದ್ರೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ದವರು ಬಂದರು, BJP ಅವರು ಬಂದರು, ದಳದವರು ಬಂದರು, ಎಲ್ಲ ಮುಖಂಡರು ಬಂದರು. ಮೇಲಾಗಿ ಕರ್ನಾಟಕ ರಾಜ್ಯದ ಸರ್ಕಾರ ವತಿಯಿಂದ ಸಕಲ ಗೌರವಗಳೊಂದಿಗೆ ಅಮ್ಮನವರು ಯೋಗ ಪೀಠದಲ್ಲಿ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿ ಅವರ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಈ ಭಾಗದ ತಮ್ಮೆಲ್ಲರೂ ಕೂಡ ಸರ್ಕಾರ ಕೊಡುವ ಗುರುತಾಗಿರತಕ್ಕಂಥ ವಿಚಾರ. ಇದನ್ನು ತಾವೆಲ್ಲರೂ ಕೂಡ ತಿಳ್ಕೊಬೇಕನ್ನತಕ್ಕಂಥ ಮಾತನ್ನು ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಮೇಲಾಗಿ ಅವರು ರಾಜಕಾರಣಿಗಳ ಬೆಂಬಲದಿಂದ ಸ್ವಾಮೀಜಿ ಅವರು ಇಲ್ಲ ಸಲ್ಲದ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಮೇಲಾಗಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ಸಂಪಾದನೆ ಮಾಡಿಕೊಂಡು ಅವರು ಈ ರೀತಿ ಏನಂದರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥ ಮಾತನ್ನು ಕೂಡ ಅವರು ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿ ಅದನ್ನು ನಾವು ಖಂಡಿತವಾಗಿ ಖಂಡಿಸ್ತೀವಿ. ಯಾಕಂದರೆ ನಿಮಗೆ ಏನಾದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಅಕೌಂಟಬಿಲಿಟಿ ಇಲ್ಲ ಅಂದರೆ ತಾವು ಬಂದು ಬೇಕಾದರೆ ಕೇಳಬಹುದು, ಯಾರೇ ಭಕ್ತರು ಕೇಳ್ಬೋದು. ಅದಕ್ಕೆ ನಾವು ಏನಂದರೆ ತೆರೆದ ಪುಸ್ತಕ ಹಾಗೆ ನಾವು ಇದ್ದೀವಿ. ಇದ್ರ ಬಗ್ಗೆ ಕೂಡ ಎಲ್ಲ ಭಕ್ತರು ಕೂಡ ಗಮನಿಸಬೇಕು. ಯಾರೋ ದಾರಿ ಮೇಲೆ ಹೋಗತಕ್ಕಂಥ ಒಬ್ಬರು ಏನಂದರೆ ವಿನಾಕಾರಣ ಆಶ್ರಮ ಮೇಲೆ ಗೂಬೆ ಕೂಡಿಸ್ತಕ್ಕಂಥದ್ದು, ಆಪಾದನೆ ಮಾಡತಕ್ಕಂಥದ್ದು ಎಲ್ಲ ಭಕ್ತರು ಕೂಡ ಕಠೋರವಾಗಿ ಖಂಡಿಸಬೇಕು.